ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋ ಏನಂದರೆ ಜಾಕ್ ಫ್ರೂಟ್ ಗ್ರೇವಿ ಥರ ಸ್ವಲ್ಪ ಫ್ರೈ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿರೋದು. ಅದಕ್ಕೆ ಅಂತ ನಾನು ಒಂದು kg ಬರೋ ಅಷ್ಟರಲ್ಲಿ ನಾನು ಜಾಕ್ ಫ್ರೂಟ್ ತಗೊಂಡು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಕಟ್ ಮಾಡ್ತಿರೋದು. ಕಟ್ ಮಾಡುವಾಗ ಏನಂದರೆ ನಾವು ಚಾಕು ಇದೆ ಅಲ್ವಾ, ಆ ಚಾಕಲ್ಲಿ ಸ್ವಲ್ಪ ಇದು ಕುಕ್ಕಿಂಗ್ ಆಯಿಲ್ ಇಲ್ಲಾಂದರೆ ಕೋಕೋನಟ್ ಆಯಿಲ್ ಕೂಡ ಹಾಕ್ಕೊಂಡು ನಾವು ಕಟ್ ಮಾಡ್ಬೋದು. ನನಗೆ ಬೇಕಾದಷ್ಟು ಮೀಡಿಯಮ್ ಸೈಜ್ ಕಟ್ ಮಾಡಿಕೊಂಡೆ. ಕಟ್ ಮಾಡಿದ ತಕ್ಷಣವೇ ಒಂದು ಟೈಮ್ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಕಾಯಿ ಹಾಕಿ ಕಾಯಿ ಮುಳುಗೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಸಾಲ್ಟು ಮತ್ತು 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕು ಒಂದು 70%. ಈಗ ನಾವು ಗ್ರೇವಿಗೆ ಬೇಕಾದ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಲ್ಲಿ 2 ದೊಡ್ಡ ಈರುಳ್ಳಿ, ಒಂದು 5 ಚಿಲ್ಲಿ, ಒಂದು ಕೈ ಹಿಡಿಯೋಷ್ಟು ಪುದೀನ ಮತ್ತು ಸ್ವಲ್ಪ ಕ್ಯಾಶು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ. ಇವಾಗ ನಾನು ಬೇಯಿಸಿರೋ ಜಾಕ್ ಫ್ರೂಟ್ ಬಂದು ಒಂದು 70% ಚೆನ್ನಾಗಿ ಬೇಯ್ದಿದೆ. ಇವಾಗ ನಾವು ಗ್ರೇವಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಇವಾಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳೋಣ. ಆ ಕಡಾಯಲ್ಲಿ ನಮ್ಗೆ ಬೇಕಾದಷ್ಟು ಒಂದು 2-3 ಟೇಬಲ್ ಸ್ಪೂನ್ ಆಯಿಲು, ಇದರಲ್ಲಿ ಚಕ್ಕೆ, ಲವಂಗ ಮತ್ತು ಸೋಂಪು ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಸ್ವಲ್ಪ ಹುರಿದು ಬರಲಿ. ಇದ್ರ ಜೊತೆ ನಾನು ಮಿಕ್ಸಿಯಲ್ಲಿ ರುಬ್ಬಿಕ್ಕಿರೋ ಮಸಾಲೆನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು 1-2 ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಅದು ಹಾಕಿ ಮಿಕ್ಸ್ ಮಾಡಿ ಈಗ ಇದ್ರ ಜೊತೆಗೆ 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಮತ್ತು 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಇದ್ರ ಜೊತೆಗೆ ಮಟನ್ ಮಸಾಲ ಮತ್ತು ಗರಂ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನಾವು ಬೇಯಿಸಿ ಇಕ್ಕಿದ್ದೀವಲ್ವ ಜಾಕ್ ಫ್ರೂಟು, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು 5 to 6 ಮಿನಿಟ್ಸು. ಗ್ರೇವಿಗೆ ಬೇಕಾದಷ್ಟು ನಾವು ಜಾಕ್ ಫ್ರೂಟ್ ಬಾಯ್ಲ್ ಮಾಡಿದ್ವಲ್ವ ಆ ನೀರೇ ಸೇರಿಸಿ ಸ್ವಲ್ಪ ಅದು ಕೊದಿ ಬರುವಾಗ ಮೇಲೆ ಆಯಿಲ್ ಬಿಟ್ಕೊಂಬರುತ್ತೆ. ಆ ಸ್ಟೇಜಲ್ಲಿ ಕೊತ್ತಂಬರಿ ಕಟ್ ಮಾಡಿ ಹಾಕಿ ಒಂದು 5-10 ಮಿನಿಟ್ಸ್ ಬಿಟ್ಟಿದ್ರೆ ಗ್ರೇವಿ ರೆಡಿಯಾಗಿರುತ್ತೆ. ಈ ಕಾಂಬಿನೇಷನ್ಗೆ ಬಂದು ದೋಸೆ, ಇಡ್ಲಿ ಮತ್ತು ಪೂರಿ, ಚಪಾತಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು.